ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನೀನು ಬಿತ್ತಿದ್ದೇ ನಿನಗೆ ಮರಳುತ್ತದೆ. ಅದಕ್ಕೆ ಆಧಾರ ವಾಕ್ಯ ಗಲಾತ್ಯದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ಏನು ಬಿತ್ತುವನೋ ಅದನ್ನೇ ಕೊಯ್ಯುವನು. ನೋಡ್ರಿ, ನಾವು ಏನು ಬಿತ್ತುತ್ತೇವೆ ಅದನ್ನು ಕೊಯ್ಯುತ್ತೇವೆ. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಫಲವಿದೆ ರೀ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ ಬರ್ತದೆ. ಪ್ರೀತಿಯನ್ನು ಬಿತ್ತಿದರೆ ಪ್ರೀತಿ ಬರ್ತದೆ. ದಯೆ ಬಿತ್ತಿದರೆ ಆಶೀರ್ವಾದ ಬರ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಬೇರೆಯವರು ನಿನಗೇನು ಮಾಡಬೇಕಂತ ಅಂದ್ಕೊಳ್ತೀಯೋ ಅದನ್ನು ನೀನು ಬೇರೆಯವರಿಗೆ ಮಾಡು. ನೋಡ್ರಿ, ಒಬ್ಬ ಕರುಣೆಯುಳ್ಳಂಥ ಮಹಿಳೆ ಇದ್ಲು. ಅವಳು ಪ್ರತಿದಿನ 2 ಇಡ್ಲಿಗಳನ್ನು ಗೋಡೆಯ ಮೇಲೆ ಇಡ್ತಾ ಇದ್ಲು. ಯಾರಾದರೂ ಹಸಿದವರು ಬಂದು ಅದನ್ನು ತಿನ್ಬೋದು, ಅವಳ ಮನಸ್ಸಿನ ಆಸೆ. ಆದರೆ ಪ್ರತಿ ದಿವಸ ಒಬ್ಬ ವಯಸ್ಸಾದ ವೃದ್ಧ ಅವುಗಳನ್ನ ತಕ್ಕೊಂಡು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದ, ನೀನು ಮಾಡಿದ ಪಾಪಗಳು ನಿನ್ನ ಜೊತೆಯಲ್ಲಿ ಉಳಿಯುತ್ತದೆ, ನೀನು ಮಾಡಿದ ದಯೆ ನಿನ್ನ ಬಳಿಗೆ ಬರುತ್ತದೆ. ಒಂದು ದಿನ ಆ ಮಾತು ಕೇಳಿ ಆ ಮಹಿಳೆಗೆ ಬಹಳ ಕೋಪ ಆಯಿತು. ಯಾವಾಗಲೂ ಇದನ್ನೇ ಹೇಳ್ತಾನೆ, ನಿನಗೊಂದು ಪಾಠ ಕಲಿಸೋಣಂತೇಳಿ ಕೋಪದಲ್ಲಿ ಇಡ್ಲಿಗೆ ವಿಷ ಬೆರೆಸ್ಬಿಟ್ಟು 2 ಇಡ್ಲಿ ಇಟ್ಬಿಟ್ರು. ಆದರೆ ಅವನು ಅದನ್ನು ತಗೊಂಡು ಹೋಗಿ ಸಂಜೆ ಬಾಗಿಲು ತಟ್ಟುವ ಶಬ್ದ ಕೇಳಿದ್ರು. ಬಾಗಿಲು ತೆರೆದಾಗ ತಿಂಗಳಿಂದ ಕಾಣೆಯಾಗಿದ್ದಂಥ ಅವಳ ಮಗ ಮನೆಗೆ ಬಂದ. ಅವನು ಹೇಳಿದ, ಅಮ್ಮ, ನಾನು ಹಸುವಿನಿಂದ ಬಳಲ್ತಾ ಇದ್ದೆ. ಆ ಸಮಯದಲ್ಲಿ ಯಾರೋ ವಯಸ್ಸಾದ ಒಬ್ಬ ಅಜ್ಜ 2 ಇಡ್ಲಿಗಳನ್ನು ಕೊಟ್ಟು ನನ್ನ ಪ್ರಾಣ ಉಳಿಸಿದರು. ಆ ಕ್ಷಣದಲ್ಲಿ ಆ ಮಹಿಳೆ ಅರ್ಥ ಮಾಡಿಕೊಂಡ್ಳು, ಅಯ್ಯೋ, ನಾನು ಮಾಡಿದ ಪಾಪ, ನಾನು ಬಿತ್ತಿದ ಕಾರ್ಯ ಅದು ನನ್ನ ಮಗನಿಗೆ ಬಂದಿದೆ. ಆ ಇಡ್ಲಿ ಬೇರೆ ಯಾರು ತಿಂದಿರಲಿಲ್ಲ ರೀ, ಅವನು ತಿಂದಿರಲಿಲ್ಲ, ಅದು ಅವ್ರ ಮಗ ತಿಂದಿದ್ದ. ಆ ತಪ್ಪನ್ನು ಅರ್ಥ ಮಾಡ್ಕೊಂಡು ಅವನಿಗೇನಾಗಲಿಲ್ಲ, ಮತ್ತು ಬೇಗನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವನಿಗೆ ಜೀವಕ್ಕೆ ಏನು ತೊಂದರೆ ಆಗಲಿಲ್ಲ. ಕೆಲವು ಸಾರಿ ಹಾಗೆ ರೀ, ನಾವು ಮಾಡುವ ಒಳ್ಳೆಯ ಕೆಲಸಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀವೇನನ್ನು ಬಿತ್ತುತ್ತೀರೋ ಅದು ವಾಪಸ್ ಬರ್ತದೆ. ಅದಕ್ಕೆ ದೇವರ ವಚನ ಹೇಳ್ತದೆ, ನೀನು ಏನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ. ನಾವು ಯಾರಿಗಾದರೂ ಸಹಾಯ ಮಾಡುವಾಗ ಆ ಸಹಾಯ ದೇವರ ಕೈಗಳಲ್ಲಿ ಹೋಗುತ್ತೆ. ದೇವರು ಅದನ್ನು ಮರೆಯುವುದೇ ಇಲ್ಲ. ಆದುದರಿಂದ ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡೋಣ. ನೀವು ಮಾಡುವ ಒಳ್ಳೆಯ ಕಾರ್ಯಗಳು ವ್ಯರ್ಥವಾಗುವುದಿಲ್ಲ. ನೀವು ತೋರಿಸುವ ಪ್ರೀತಿ, ನೀವು ಕೊಡುವಂಥ ಸಹಾಯ, ನೀವು ಮಾಡುವ ದಯೆ, ನೀವು ಮಾಡುವ ಪ್ರಾರ್ಥನೆ, ಇವೆಲ್ಲವೂ ಒಂದಲ್ಲ ಒಂದು ದಿನ ಆಶೀರ್ವಾದವಾಗಿ ನಿಮ್ಮ ಬಳಿಯಲ್ಲಿ ಬರುತ್ತದೆ. ಅದಕ್ಕೆ ದೇವರು ನಮಗೆ ಹೇಳೋದು, ಒಳ್ಳೆಯದನ್ನು ಮಾಡಲಿಕ್ಕೆ ಬೇಸರಗೊಳ್ಳಬೇಡ, ಅದಕ್ಕೆ ಒಳ್ಳೆಯದನ್ನು ಬಿತ್ತು. ಹಾಗಾದರೆ ನಮ್ಮ ಜೀವಿತದಲ್ಲಿ ಪ್ರೀತಿಯನ್ನು ಬಿತ್ತೋಣ, ದಯೆಯನ್ನು ತೋರಿಸೋಣ, ಒಳ್ಳೆಯದನ್ನು ಮಾಡೋಣ. ಏಕೆಂದರೆ ದೇವರು ನಾವು ಬಿತ್ತಿದ ಒಳ್ಳೆಯ ಕಾರ್ಯಗಳನ್ನು ಅದನ್ನು ಆಶೀರ್ವದಿಸಿ ನಮಗೇ ಮರಳಿ ಬರುವಂತೆ ಮಾಡುತ್ತಾರೆ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು. ಆದುದರಿಂದ ಏನನ್ನು ಬಿತ್ತುತ್ತೀರಾ ಅದನ್ನು ಯೋಚನೆ ಮಾಡಿರಿ. ಕೆಟ್ಟದ್ದನ್ನು ಬಿತ್ತಬೇಡ್ರಿ, ಪಾಪವನ್ನು ಬಿತ್ತಬೇಡ್ರಿ, ದ್ವೇಷವನ್ನು ಬಿತ್ತಬೇಡ್ರಿ, ಹಗೆಯನ್ನು ಬಿತ್ತಬೇಡ್ರಿ. ಯಾವಾಗಲೂ ಒಳ್ಳೆಯದನ್ನು ಬಿತ್ತರೆ ಆ ಒಳ್ಳೆಯ ಕಾರ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನು ನಾವು ಕೊಯ್ತೇವೆ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು ಸ್ವಾಮಿ. ಈ ದಿವಸ ಮನುಷ್ಯನ ಏನು ಬಿತ್ತುತ್ತಾನೋ ಅದನ್ನು ಕೊಯ್ಯುವನೆಂಬುದಾಗಿ ಹೇಳಿದ್ದೀರ. ಅನೇಕ ಸಾರಿ ನಾವು ಬಿತ್ತಿದ ಕಾರ್ಯಗಳೇ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುತ್ತಿದ್ದೇವೆ. ಆದರೆ ಕರ್ತನೇ, ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಾ, ರಕ್ಷಿಸಿದ್ದೀರಾ. ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು,
ಒಳ್ಳೆಯದನ್ನು ಬಿತ್ತಬೇಕು, ನಿಮ್ಮ ನಾಮವನ್ನು ಘನಪಡಿಸಬೇಕು. ಈ ಲೋಕದಲ್ಲಿ ಹಗೆಗಳನ್ನಾಗಲಿ ದ್ವೇಷವನ್ನಾಗಲಿ ಕರ್ತನೇ ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳಾಗಲಿ ಅಂಥ ಸಂಗತಿಗಳನ್ನು ನಾವು ಬಿತ್ತಬಾರದು. ನೀವೇ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ ಸ್ವಾಮಿ. ದೇವರೇ, ಈ ವಿಡಿಯೋ ವಾಚ್ ಮಾಡುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು, ದೈವ ಜನರನ್ನು ಆಶೀರ್ವಾದ ಮಾಡಿರಿ ಕರ್ತನೇ. ಈ ವಚನದಂತೆ ನಾವು ಒಳ್ಳೆ ಕಾರ್ಯಗಳನ್ನು ಬಿತ್ತಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಾವು ಒಳ್ಳೆಯದನ್ನೇ ಬಿತ್ತೋಣ, ಆಗ ಒಳ್ಳೆಯದನ್ನು ನಾವು ಕೊಯ್ಯಬಹುದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.